ಮಾವಿನ ಹಣ್ಣಿನ ಸೀಸನು ಅಂತ ಹೇಳಿದ್ರೆ ಹೋಳ್ಗೆ ಮಾಡಿ ಹೋಳ್ಗೆ ಕಣ್ಣು ತಿನ್ನೋಕ್ಕೆ ಒಂದು ನೆಪ ಬೇಕು ಅಲ್ವಾ. ಇವತ್ತೇನು ನೆಪ ಅಂತ ಕೇಳ್ತಿದ್ದೀರಾ? ಎಸ್, ನನ್ನ ಮಗನ ಬರ್ಡೇ ಮತ್ತು ನಮ್ಮದು ಆ್ಯನಿವರ್ಸರಿ ಕೂಡ ಇದೆ. ಸೊ ಅದಕ್ಕೆ ಮನೆಯಲ್ಲೇ ಒಂದು ಚಿಕ್ಕದಾಗಿ ಡಿನ್ನರ್ನ ಅರೇಂಜ್ ಮಾಡಿದ್ವಿ. ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಸೇರ್ಕೊಂಡು ಇಬ್ಬರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಸೋ ಮಚ್ ಯಾರೆಲ್ಲ ಬರ್ಡೇಗೆ ಬಂದಿದ್ರಿ ನನ್ನ ಮಗನಿಗೆ, ನಮಗೆ ವಿಶ್ ಮಾಡಿದ್ರಿ. ಆ್ಯಂಡ್ ವಾಟ್ಸಪ್ಪಲ್ಲಿ, ಇನ್ಸ್ಟಾದಲ್ಲಿ, ಎಫ್ ಬಿಲಿ ತುಂಬ ಜನ ನಮಗೆ ವಿಶಸ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಈ ಥರ ಮೂಮೆಂಟ್ಸನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದು ಉಂಟು. ಬಟ್ ನಮ್ಮ ಮಕ್ಕಳಿಗಾದರೂ ಅದೊಂದು ಖುಷಿ, ಅದು ಹ್ಯಾಪಿನೆಸ್ ಸಿಗಲಿ ಅನ್ನೋದು ಎಲ್ಲ ತಂದೆ ತಾಯಿಗಳದ್ದು ಒಂದು ಆಶೀರ್ವಾದ ಆಗಿರುತ್ತೆ. ಎಸ್, ನಾವು ಕೂಡ ಅದೇ ರೀತಿ ಒಂದು ತುಂಬ ದೊಡ್ಡದಾಗಲ್ಲ, ತುಂಬ ಚಿಕ್ಕದಾಗಿಯೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರ್ಗೆ ಯಾರಿಗಾದರೂ ಅಟ್ಲೀಸ್ಟ್ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಅವ್ರಿಗೆ ಕೊಡಿಸಿ, ಅವ್ರ ಬರ್ತಡೇನ ಸ್ವಲ್ಪ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ರೆ ಅವ್ರು ತುಂಬ ಖುಷಿಯಾಗುತ್ತೆ ಅನ್ನೋದು ಒಂದು ನನ್ನ ಒಪಿನಿಯನ್. ಸೊ ನನಗೆ ಆ ಖುಷಿ ಸಿಕ್ತು. ಆ್ಯಂಡ್ ಎಲ್ರದ್ದು ಊಟ ಆಯಿತು. ಊಟ ಮುಗಿಸ್ಕೊಂಡೆಲ್ಲ ತುಂಬ ಖುಷಿಯಾಗಿ ಅಡುಗೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ದ ಹೋಲ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ನಮ್ಮಮ್ಮ ಇಬ್ಬರೇ ಸೇರಿಕೊಂಡು ಅಡುಗೆ ಮಾಡಿದ್ರು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಫಾರ್ ಆಲ್.